ಕೊಡಗಿನಾದ್ಯಂತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ನಗರದ ಅಶ್ವತ್ಥಕಟ್ಟೆ ಓಂಕಾರೇಶ್ವರ ದೇವಾಲಯ, ಕೋಟೆ ಮಾರಿಯಮ್ಮ ದೇವಾಲಯ ಸೇರಿದಂತೆ ಜಿಲ್ಲೆಯ ವಿವಿಧ ದೇವಾಲಯಗಳ ನಾಗಬನದಲ್ಲಿ ವಿಶೇಷ ಪೂಜೆ, ಎಳನೀರು ಅಭಿಷೇಕ ಹಾಗೂ ಹಾಲಿನ ಅಭಿಷೇಕ ಪೂಜೆ, ಮಹಾಮಂಗಳಾರತಿ ನಡೆಯಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ, ಪ್ರಾರ್ಥನೆಯನ್ನ ಸಲ್ಲಿಸಿದರು. ನಗರದ ಶ್ರೀ ಮುತ್ತಪ್ಪ ದೇವಾಲಯ ಉತ್ಸವ ಸಮಿತಿ ವತಿಯಿಂದ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ 2 ದಿನಗಳ ಕಾಲ ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನೆರವೇರಿದವು. ಗಣಪತಿ ಹೋಮ, ಕಳಸ ಪೂಜೆ, ಮಹಾ ಸುದರ್ಶನ ಹೋಮ, ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಅಪ್ಪಂ ಸೇವೆ, ಪಂಚಕಜ್ಜಾಯ ಸೇವೆ, ಹಣ್ಣುಕಾಯಿ ಪೂಜೆ, ಪುಷ್ಪಾರ್ಚನೆ, ಮಂಗಳಾರತಿ, ಮಹಾಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಸೇವೆಗಳು ಹಾಗೂ ಶ್ರೀ ಮುತ್ತಪ್ಪ ದೇವರ ವೆಳ್ಳಾಟಂ ನಡೆಯಿತು. ಮಧ್ಯಾಹ್ನ ಶ್ರೀ ಸುಬ್ರಹ್ಮಣ್ಯ ದೇವರ ಕ್ಷೇತ್ರ ಪ್ರದಕ್ಷಿಣೆ, ಮಹಾಮಂಗಳಾರತಿ ಬಳಿಕ ನೆರೆದಿದ್ದವರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ಭಜನಾ ಕಾರ್ಯಕ್ರಮ, ರಂಗಪೂಜೆ, ರಾತ್ರಿ ಮಹಾಪೂಜೆಯ ಬಳಿಕ ಪ್ರಸಾದ ವಿತರಣೆ ನೆರವೇರಿತು. ನಗರದ ಕುಂದ್ರುಮಟ್ಟೆ ಶ್ರೀ ಚೌಟಿಮಾರಮ್ಮ ದೇವಾಲಯದ ನಾಗಬನದಲ್ಲಿ ವಿಶೇಷ ಪೂಜೆ, ಎಳನೀರು ಅಭಿಷೇಕ ಹಾಗೂ ಹಾಲಿನ ಅಭಿಷೇಕ ಪೂಜೆ ಹಾಗೂ ಮಹಾ ಮಂಗಳಾರತಿ ನೆರವೇರಿತು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ, ಪ್ರಾರ್ಥನೆಯನ್ನ ಸಲ್ಲಿಸಿದರು. गोब्राह्मणेभ्यः शुभमस्तु नित्यं लोकाः समस्ताः सरस्वते शास्त्रपादा श्रीरोल्भावरे शास्त्रनाम्ने पुरुषाय ಪ್ರತಿ ವರ್ಷದಂತೆ ಈ ವರ್ಷವೂ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ನಿನ್ನೆಯಿಂದ ಪೂಜೆ ಕೈಂಕರ್ಯ ನಡೀತಾ ಇದೆ. ನಿನ್ನೆ ಗಣಪತಿ ಹೋಮ, ಸುದರ್ಶನ ಹೋಮ, ಅದೇ ರೀತಿ ಇವತ್ತು ಬೆಳಿಗ್ಗೆಯಿಂದ ಸುಬ್ರಹ್ಮಣ್ಯನಿಗೆ ವಿಶೇಷ ಪೂಜೆಗಳನ್ನ ಮಾಡ್ತಾ ಇದ್ದೀವಿ. ಅದರಂತೆ ಸುಮಾರು 6,000 ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇಂದು ಸಂಜೆ ರಂಗಪೂಜೆ ಹಾಗೂ ಭಜನಾ ಕಾರ್ಯಕ್ರಮ ಇದೆ. ಸಂಜೆ ಕೂಡ ಅನ್ನದಾನ ಕಾರ್ಯಕ್ರಮ ಇರ್ತದೆ. ಮುತ್ತಪ್ಪನ ವೆಳ್ಳಾಟಂ ಇವತ್ತು ವಿಶೇಷವಾಗಿತ್ತು. ಹೌದು, ಭಕ್ತರ ಆಕರ್ಷಣೆ ಮುತ್ತಪ್ಪನ ವೆಳ್ಳಾಟ ಮತ್ತು ಬಲಿಪೂಜೆ, ದೇವರ ಬಲಿಪೂಜೆ ಇತ್ತು. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ದಿವಸ ನಾವು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಪ್ರತಿ ವರ್ಷ ಕೂಡ ಆಚರಿಸ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಈ ಶುಭ ದಿವಸದಂದು ನಾವು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸ್ತಾ ಇದ್ದೇವೆ. ಈ ಷಷ್ಠಿಯನ್ನು ಆಚರಿಸಿದ ಮುಂಚಿತವಾಗಿ ನಿನ್ನೆ ದಿವಸ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಕ್ತಿ ಗಣಪತಿ ಕ್ಷೇತ್ರದಲ್ಲಿ ಗಣಪತಿ ಹೋಮದ ನಂತರ ನಿನ್ನೆ ರಾತ್ರಿ ಸುದರ್ಶನ ಹೋಮವನ್ನು ಕೂಡ ನಾವು ನಡೆಸಿದ್ದೇವೆ. ಇಂದು ಬೆಳಿಗ್ಗೆ ಅಷ್ಟಾಭಿಷೇಕಗಳನ್ನು ಇಲ್ಲಿರ್ತಕ್ಕಂಥ ಕ್ಷೇತ್ರ ಇರ್ತಕ್ಕಂಥ ಅಯ್ಯಪ್ಪನ ಕ್ಷೇತ್ರದಲ್ಲಿ ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಷ್ಟಾಭಿಷೇಕ, ನಂತರ ಅಲಂಕಾರ ಪೂಜೆ, ಆಮೇಲೆ ದೇವರ ಕ್ಷೇತ್ರ ಪ್ರದಕ್ಷಿಣೆ ಮತ್ತು ಈಗ ಮಹಾಪೂಜೆ ನಂತರ ಈಗ ದೇವರ ಅನ್ನ ಸಂತರ್ಪಣೆ ಕೂಡ ಆಗಲಿಕ್ಕಿರ್ತಕ್ಕ ಅನ್ನ ಪ್ರಸಾದ ಕೂಡ ಆಗ್ತಾ ಇದೆ. ಅದಕ್ಕೆ ಪೂಜೆಗಳು ನಡೀತಾ ಇದೆ. ಅದಾದ ನಂತರ ಈ ಕ್ಷೇತ್ರದಲ್ಲಿ ಮುತ್ತಪ್ಪನ ಒಂದು ಬೆಳ್ಳಾಟ ಕೂಡ ನಡೀತಾ ಇದೆ. ಇಂದು ಸಂಜೆ ರಂಗಪೂಜೆ ನಡೀತೆ. ಅದೇ ರೀತಿ ಇಲ್ಲಿ ನಾವು ನಾಡಿನಲ್ಲಿರ್ತಕ್ಕಂಥ ಮಹಿಳಾ ವೇದಿಕೆಯವರಿಂದ ಭಕ್ತಿಗೀತೆಗಳು ಕೂಡ ಇದೆ. ಅದಾದ ನಂತರ ಮಹಾಮಂಗಳಾರತಿ ನಂತರ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ.